ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರೋಂಥದ್ದು ಬಿಗ್ ಬಾಸ್ ಸೀಸನ್ 12ರ ಬಗ್ಗೆ. ಸೊ ಈ ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತ ಸಾಕಷ್ಟು ಜನಕ್ಕೆ ತುಂಬ ಕುತೂಹಲ ಇತ್ತು. ಮತ್ತು ಈ ಸೀಸನ್ ಒಂಥರ ಡಿಫ್ರೆಂಟ್ ಸೀಸನ್ ಆಗುತ್ತೆ. ಸೀಸನ್ 12 ಅಂತ ತುಂಬ ಜನನೇ ಕಾಯ್ತಾಯಿದ್ರು. ಯಾಕೆ ಅಂತಂದರೆ ಸೀಸನ್ 11ರ ಕೊನೆಯಲ್ಲಿ ನಾವು ನೋಡಿದ ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ಅಷ್ಟೇ, ಅವರು ಇದು ಸೀಸನ್ 11 ಏನು ಮಾಡ್ತಾಯಿದ್ರು ಅದೇ ಅವರ ಲಾಸ್ಟ್ ಸೀಸನ್ ಆಗಿರುತ್ತೆ. ಮತ್ತು ಇದನ್ನ ಕಂಟಿನ್ಯೂ ಮಾಡೋದಿಲ್ಲ. ಯಾಕೆ ಅಂತಂದರೆ ಅವರು ಕೂಡ ಇನ್ನೂ ಜಾಸ್ತಿ ಫಿಲ್ಮ್ಸ್ ಮಾಡಬೇಕು, ಕಡಿಮೆ ಟೈಮ್ ಇರೋದು, ಅಷ್ಟರೊಳಗೆ ಫಿಲಮ್ಸ್ ಎಷ್ಟಾಗುತ್ತೆ ಅವರು ಫಿಲಮ್ಸ್ನ ಮಾಡಬೇಕು ಅಂತ. ಆ ಕಾರಣದಿಂದ ಅವರು ಬಿಗ್ ಬಾಸ್ನ ಬಿಡ್ತೀವಿ ಅಂತ ಹೇಳಿದರು. ಅದನ್ನು ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿದಂಥ ಒಂದು ನ್ಯೂಸ್ ಆಗಿತ್ತು. ಬಟ್ ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ಸೀಸನ್ಗಳಲ್ಲಿ ಅವ್ರಿಗೆ ಸಾಕಷ್ಟು ಒಂದಿಷ್ಟು ಕಾಂಟ್ರವರ್ಸೀಸ್ ಆಗಿರಲಿ, ಸಾಕಷ್ಟು ಇದರೊಳಗೆ ಅವರು ಬೀಳ್ತಾಯಿದ್ರು. ಸೊ ಆ ಕಾರಣದಿಂದ ಅವರು ಹೊರಗಡೆ ಇಟ್ಕೊಳ್ಳೋದಕ್ಕೇ ಯಾವೊಂದು ಡಿಸಿಷನ್ನ ತೊಗೊಂಡಿರೋ ಥರ ಅದು ಕ್ಲಿಯರಾಗಿ ಕಾಣ್ತಾ ಇತ್ತು. ಸೊ ಇವಾಗ ಸೀಸನ್ 11ಕ್ಕೆ ಅಂತೂ ಅವರು ಮಾಡಿ ಮುಗಿಸ್ಕೊಟ್ರು. ಅದಾದಮೇಲೆ ಸೀಸನ್ 12ರಿಂದ ಬಿಗ್ ಬಾಸ್ ಕನ್ನಡನ ಯಾರು ನಿರೂಪಣೆ ಮಾಡ್ತಾರೆ, ಯಾರು ಅದನ್ನು ನಡೆಸ್ಕೊಡ್ತಾರೆ ಅಂತ ಸಾಕಷ್ಟು ಜನಕ್ಕೆ ಅದು ಪ್ರಶ್ನೆ ಇತ್ತು. ಯಾಕೆ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೀಸನ್ 1ರಿಂದನೂ ಅಷ್ಟೇ ಸುದೀಪ್ ಅವರೇ ಮಾಡ್ಕೊಂಬಂದಿರೋದ್ರಿಂದ ಅದೊಂಥರ ರೂಢಿಯಾಗಿ ಹೋಗಿತ್ತು. ಬಟ್ ಇವಾಗ ಸೀಸನ್ 12ಕ್ಕೆ ಒಂದೇ ಸತಿ ಇನ್ನೊಬ್ಬರು ಆ್ಯಂಕರ್ ಯಾವ ಥರ ಬರ್ತಾರೆ, ಯಾರು ಮಾಡ್ತಾರೆ, ಸೊ ಅವರ ನಿರೂಪಣೆ ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ, ಪ್ರತಿಯೊಂದು ಕೂಡ ಅಷ್ಟೇ ಜನರಿಗೆ ತುಂಬಾ ಕುತೂಹಲ ಇತ್ತು ಅಂತ ಹೇಳ್ಬೋದು. ಸೊ ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಕಿಚ್ಚ ಸುದೀಪ್ ಅವರೇ ಸೀಸನ್ 12ನ್ನು ಕೂಡ ನಿರೂಪಣೆ ಮಾಡ್ತಾರೆ ಅಂತ. ಸೊ ಅವರು ಒಂದಿಷ್ಟು ಕಾರಣಗಳಿಂದ ಅವರು ಮಾಡೋದಿಲ್ಲ ಅಂತ ಹೇಳಿದ್ರು. ಬಟ್ ಆದರೂ ಕೂಡ ಅಷ್ಟೇ ಕಲರ್ಸ್ ಕನ್ನಡ ಟೀಮ್ ಸೊ ಅವರ ಕೈಯಲ್ಲಾದಷ್ಟು ಪ್ರಯತ್ನ ಪಟ್ಟು ಅವ್ರನ್ನ ಮತ್ತೆ ಒಪ್ಪಿಸಿದ್ದಾರೆ. ಸೊ ಕೆಲವೊಂದಿಷ್ಟು ಷರತ್ತುಗಳು ಕೂಡ ಇದ್ವಂತೆ ಸುದೀಪ್ ಸರ್ ಅವ್ರದ್ದು. ಆ ಷರತ್ತುಗಳನ್ನ ಎಲ್ಲನೂ ಒಪ್ಕೊಂಡು ಇವಾಗ ಸೀಸನ್ 12ರನ್ನು ಕೂಡ ಅಷ್ಟೇ ಇವರೇ ಹೋಸ್ಟ್ ಮಾಡ್ತಾರೆ, ಅಂದರೆ ಇವರೇ ನಿರೂಪಣೆ ಮಾಡ್ತಾರೆ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಸೊ ಇದು ಅಫಿಷಿಯಲ್ ಆಗಿ ಬಂದಂಥ ಅಪ್ಡೇಟ್. ಸೊ ಇನ್ಮೇಲೆ ಮತ್ತೆ ಸೀಸನ್ 12ರಿಂದನೂ ಅವರೇ ಕಂಟಿನ್ಯೂ ಆಗ್ತಾರೆ. ಸೊ ಜನಕ್ಕೆ ತುಂಬಾ ಇಷ್ಟ ಇದ್ದಿದ್ದು ಮತ್ತು ಅರ್ಧ ಬಿಗ್ ಬಾಸ್ ಫ್ಯಾನ್ಸ್ ಏನಿದ್ರು ಅವರು ಸುದೀಪ್ ಸರ್ಗೋಸ್ಕರನೇ ನೋಡ್ತಾ ಇದ್ದಿದ್ದು. ಮತ್ತು ನಾವು ವೀಕ್ ಡೇಸ್ ಮತ್ತು ವೀಕೆಂಡ್ಸ್ TRP ನೋಡಿದಾಗೂ ಅಷ್ಟೇ ವೀಕೆಂಡ್ಸಲ್ಲಿ ಇದ್ದಂಥ TRP ವೀಕ್ ಡೇಸಲ್ಲಿ ಇರ್ತಾ ಇರಲಿಲ್ಲ. ಸೊ ಅದು ಕ್ಲಿಯರಾಗಿ ಇತ್ತು. ಅಕಸ್ಮಾತ್ ಅವರು ಹೋಗಿದ್ರು ಕೂಡ ಅಷ್ಟೇ ಮೋಸ್ಟ್ಲಿ ಬಿಗ್ ಬಾಸ್ ಈ ಸತಿ ಸೀಸನ್ ಮತ್ತೆ ಫ್ಲಾಪ್ ಆಗ್ತಾ ಇತ್ತೇನೋ. ಬಿಕಾಸ್ ನಮ್ಗೆ ಗೊತ್ತಿರೋ ಹಾಗೆ ಸೀಸನ್ 11 ಅಷ್ಟೊಂದು ಚೆನ್ನಾಗಿ ಓಡಲಿಲ್ಲ. ಸೀಸನ್ 10 ತಂದಂಥ ಸಕ್ಸಸ್ನ ಸೀಸನ್ 11 ತರಲಿಲ್ಲ. ಬಟ್ ಈ ಸತಿ ಸೀಸನ್ನ ಹೇಗಿಡ್ತಾರೆ ಏನು ಅಂತ ನೋಡಬೇಕು. ಮತ್ತು ಇಲ್ಲಿ ಸುದೀಪ್ ಸರ್ ಕೂಡ ಅಷ್ಟೇ, ಅವರು ಕೂಡ ಒಂದಿಷ್ಟು ಷರತ್ತುಗಳನ್ನ ಹಾಕಿದ್ರಂತೆ. ಮೊದಲನೇ ಷರತ್ತು ಅವ್ರು ಹಾಕಿದಂಥದ್ದು ಇದು ನ್ಯೂಸ್ಗಳಲ್ಲಿ ತೋರಿಸೋಂಥ ಪ್ರಕಾರ ಷರತ್ತುಗಳನ್ನ ಹೇಳ್ತಾ ಇರೋವಂಥದ್ದು. ಮನೆ ಸಂಪೂರ್ಣವಾಗಿ ಕಲರ್ಫುಲ್ ಆಗಿರಬೇಕು ಅನ್ನೋದು ಮೊದಲನೇ ಷರತ್ತಾಗಿತ್ತು ಸುದೀಪ್ ಸರ್ ಅವ್ರದ್ದು ಅಂತ. ಎರಡನೇ ಷರತ್ತಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡಬೇಕು, ಅಂದರೆ ಮೊದಲನೇ ಪ್ರಾಮುಖ್ಯತೆ ಇಲ್ಲಿ ಕನ್ನಡಕ್ಕೇ ಇರಬೇಕು. ಯಾಕೆಂತಂದರೆ ಇದು ಕನ್ನಡ ಬಿಗ್ ಬಾಸ್ ಆಗಿರೋದ್ರಿಂದ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಇತ್ತಂತೆ. ಅದಾದಮೇಲೆ ಮೂರನೇದಾಗಿ ನೋಡೋದಾದರೆ ಅಲ್ಲಿ ಅವರು ಉಪಯೋಗಿಸುವಂಥ ಭಾಷೆ ಆಗಿರಲಿ ಪ್ರತಿಯೊಂದನ್ನು ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡನೇ ವೇದ ಘೋಷ ಆಗಬೇಕು ಅಂತ ಹೇಳಿದ್ರಂತೆ. ನಾಲ್ಕನೇದಾಗಿ ನಾವು ನೋಡೋದಾದರೆ ಈಗ ಏನೆಲ್ಲ ಕಂಟೆಸ್ಟೆಂಟ್ಸ್ನ ತರ್ತಾರೆ, ಸೊ ಆ ಕಂಟೆಸ್ಟೆಂಟ್ಸ್ ಎಲ್ಲರಲ್ಲಿ ಯಾರೂ ವಿವಾದಿತ ಕಂಟೆಸ್ಟೆಂಟ್ಸ್ ಆಗಿರಬಾರ್ದು. ಸೊ ಆದಷ್ಟು ವಿವಾದಿತ ಕಡಿಮೆ ಇರುವಂಥ ಕಂಟೆಸ್ಟೆಂಟ್ನ ತೊಗೊಂಬನ್ನಿ ಅಂತ, ಅಂದರೆ ಸಾಕಷ್ಟು ಅವ್ರಿಗೆ ಕಾಂಟ್ರವರ್ಸಸ್ ಬ್ಯಾಕ್ಗ್ರೌಂಡಿಂದ ಅವರು ಬಂದಿರಬಾರ್ದು ಅಂತ ಅವರ ನಾಲ್ಕನೇ ಒಂದು ಷರತ್ತಾಗಿತ್ತಂತೆ. ಸೊ ಅದಾದಮೇಲೆ ಐದನೇದಾಗಿ ನೋಡೋದಾದರೆ ಅವರ ಒಂದು ಟೀಮ್ ಏನಿರುತ್ತೆ ಬಿಗ್ ಬಾಸ್ ಟೀಮ್ ಅಂತ, ಇವಾಗ ಪ್ರತಿಯೊಂದು ಸೀಸನ್ಗಳಲ್ಲಿ ಕೂಡ ಅಷ್ಟೇ ಒಂದೊಂದು ಟೀಮ್ ಅಂತ ರಚನೆ ಆಗುತ್ತೆ. ಸೊ ಆ ಥರ ಏನು ಒಂದು ಟೀಮ್ ಇರುತ್ತೆ 12ನೇ ಸೀಸನ್ನ ಟೀಮ್ ಕೂಡ ಅಷ್ಟೇ ಲೀಗಲ್ ಆಗಿರುವಂಥ ಟೀಮ್ ಬೇಕು ಅಂತ ಅವರು ಕೇಳಿದ್ದಾರೆ. ಸೊ ಈ ಒಂದು 5 ಷರತ್ತುಗಳನ್ನ ಅವರು ಮುಂದೆ ಇಟ್ಟು ಇವಾಗ ಬಿಗ್ ಬಾಸ್ ಸೀಸನ್ 12ನ್ನು ಹೋಸ್ಟ್ ಮಾಡೋದಕ್ಕೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸೀಸನ್ 12ರ ಗ್ರ್ಯಾಂಡ್ ಓಪನಿಂಗಲ್ಲಿ ನಾವು ಮತ್ತೆ ಸುದೀಪ್ ಸರ್ನ ನೋಡ್ಬೋದು. ಸೊ ನೋಡೋಣ ಈ ಸತಿ ಸೀಸನ್ ಹೇಗಿರುತ್ತೆ ಏನು ಅಂತ. ಸೊ ಯಾರ್ಯಾರೆಲ್ಲ ಬರ್ಬೋದು ಏನು ಅಂತ ಇವಾಗ ಊಹೆಗಳು ಶುರುವಾಗಿದೆ. ಸೊ ಒಂದ್ಸತಿ ಕನ್ಫರ್ಮ್ ಆಗಲಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ಸುದೀಪ್ ಸರ್ ಮತ್ತೆ ಬಂದಿದ್ದು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಸಾಕಷ್ಟು ಜನರ ಒಂದು ಒಪಿನಿಯನ್ ಏನಿತ್ತು ಅಂದರೆ ಇವರ ಜಾಗಕ್ಕೆ ಇವಾಗ ಯಾರೇ ಬಂದ್ರೂ ಅದಷ್ಟು ಸೂಟ್ ಆಗಲ್ಲ. ಯಾಕೆಂತಂದರೆ 11 ಸೀಸನಿಂದ ಇವ್ರು ಮಾಡ್ಕೊಂಬಂದು +1 OTT ಕೂಡ ಇವರೇ ಮಾಡಿರೋದ್ರಿಂದ ಸೊ ಇವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಜನಕ್ಕೆ ಇತ್ತು. ಸೊ ಅದೇ ಥರದ ಸುದೀಪ್ ಸರ್ ಎಲ್ಲ ಫ್ಯಾನ್ಸ್ಗೂ ಅಷ್ಟೇ ಒಂದು ಸಿಹಿ ನ್ಯೂಸೇ ಆಗಿದೆ ಇದು ಅಂತ ಹೇಳ್ಬೋದು. ಸೊ ಇದೇ ಥರದ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.